ವಿದ್ಯಾರ್ಥಿಗಳೇ, 5ನೇ ಸೆಮಿಸ್ಟರ್ನ ಹಿಂದಿನ ತರಗತಿಯಲ್ಲಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲರ ಬಾಲಜೀವನ, ಶಿಕ್ಷಣ, ವಲ್ಲಭಾಯ್ ಪಟೇಲರವರ ಭಾರತ ಸ್ವಾತಂತ್ರ್ಯ ಆರಂಭಿಕ ಹೋರಾಟಗಳು, ಅನಂತರ ಆತನ ಇನ್ನಿತರ ಹೋರಾಟಗಳು, ಸೇವೆಗಳ ಬಗ್ಗೆ ನಾವು ಅರಿತುಕೊಂಡಿದ್ದೇವೆ. ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಭಾರತ ದೇಶೀಯ ಸಂಸ್ಥಾನಗಳ ವಿಲೀನದಲ್ಲಿ ಅವರ ಪಾತ್ರವೇನು ಅಂತ ನಿಮ್ಮ ಪಠ್ಯಕ್ರಮದಲ್ಲಿದೆ. ದೇಶೀಯ ಸಂಸ್ಥಾನಗಳ ವಿಲೀನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರ ಪಾತ್ರ, ಅದು ವಿಶೇಷ ಅಧ್ಯಯನವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರ ಪಾತ್ರ. ಆದ್ದರಿಂದ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ಯಾರು, ಅವರ ಬಾಲ್ಯಜೀವನ ಹೇಗಿತ್ತು, ಶಿಕ್ಷಣ ಹೇಗಿತ್ತು, ಅದರ ಆರಂಭಿಕ ಹೋರಾಟಗಳು ಹೇಗಿತ್ತು, ಯಾರಿಂದ ಪ್ರಭಾವ ಬೀರಿದ್ರು, ಯಾರಿಂದ ಪ್ರಭಾವ ಒಳಗಾಗಿದ್ದ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡೆ. ಈಗ ಇಂದಿನ ನಾವು ಪಠ್ಯಕ್ರಮದಲ್ಲಿ ಅಧ್ಯಾಯದಲ್ಲಿ ಭಾರತ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಭಾರತ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಪಿತಾಮಹ ಅಂತ ಕರೀತೀವಿ, ಭಾರತ ಏಕೀಕರಣ ಶಿಲ್ಪಿ ಅಂತ ಕರೀತೀವಿ. ಇಂಥ ವ್ಯಕ್ತಿ ಹೇಗೆ ಭಾರತ ಏಕೀಕರಣಗೊಳಿಸಿದ ಅನ್ನುವುದನ್ನು ನಾವು ಅರಿಯಬೇಕಾಗಿದೆ. ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದಾಗ ಅಲ್ಲಿ ಬ್ರಿಟಿಷರು ಒಂದು ಕಾಯ್ದೆ ರೂಪಿಸ್ತಾರೆ. 1947ರ ಕಾಯ್ದೆ. 1947ರ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿದ್ದಂತಹ ಸುಮಾರು ಎಷ್ಟು ಸಂಸ್ಥಾನಗಳು ಅಂತ ಹೇಳಿದ್ದೇನೆ? 562. ನಿನ್ನೆ ತರಗತಿಯಲ್ಲಿ ಭಾರತ ದೇಶೀಯ ಸಂಸ್ಥಾನಗಳ ಸಂಖ್ಯೆನೇ ಅಂದ್ಕೊಂಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಾಗ ಭಾರತ ದೇಶೀಯ ಸಂಸ್ಥಾನಗಳು ಸುಮಾರು 562 ಅಥವಾ 567. 562 ಅಥವಾ 567 ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿ ಆಳ್ವಿಕೆ ನಡೆಸುತ್ತಿದ್ದವು. ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಕಾಯ್ದೆ ರೂಪಿಸಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟರೂ ಸಹ, ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದರೂ ಸಹ ಒಡೆದ ಆಳುವ ನೀತಿಯನ್ನು ಮುಂದುವರಿಸಿದರು. ಅದು ಹೇಗೆಂದರೆ, ಭಾರತ ದೇಶ ವಿವಿಧ ಜನಾಂಗ, ವಿವಿಧ ಧರ್ಮ, ವಿವಿಧ ಪ್ರಾಂತ್ಯ, ವಿವಿಧ ರಾಜ್ಯ, ವಿವಿಧ ರಾಜ ಮಹಾರಾಜರಿಂದ ಆಳಿಕೊಳ್ಳಲ್ಪಟ್ಟಿತು. ಇದನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ 1947ರ ಕಾಯ್ದೆ ಪ್ರಕಾರ ದೇಶೀಯ ಸಂಸ್ಥಾನಗಳಿಗೆ ಸ್ವಾತಂತ್ರ್ಯ ನೀಡಿದೆ. ದೇಶೀಯ ಸಂಸ್ಥಾನಗಳು ನೀವು ಭಾರತ ಒಕ್ಕೂಟಕ್ಕೆ ಸೇರಬಹುದು, ಇಲ್ಲಂದ್ರೆ ಪಾಕಿಸ್ತಾನಕ್ಕೆ ಸೇರಬಹುದು, ಇಲ್ಲಂದ್ರೆ ತಟಸ್ಥವಾಗಿರಬಹುದು ಎಂದು ಬ್ರಿಟಿಷರು ಹೇಳಿದಾಗ ಭಾರತ ದೇಶದ ಅಂದಿನ ಪ್ರಧಾನಿಯಾಗಿರುವಂತಹ ನೆಹರು, ಮಹಾತ್ಮ ಗಾಂಧೀಜಿ ಆತಂಕ ವ್ಯಕ್ತಪಡಿಸಿದರು. ಈ ರೀತಿ ವಿವಿಧ ಧರ್ಮ, ವಿವಿಧ ಸಂಸ್ಕೃತಿ, ವಿವಿಧ ಜನಾಂಗಗಳು, ವಿವಿಧ ರಾಜರ ಆಳಿಕೊಳ್ಳಲ್ಪಟ್ಟಂತಹ ಭಾರತದಲ್ಲಿ ಐಕ್ಯತೆ ಮೂಡಿಸುವುದು ಹೇಗೆ? ಭಾರತದಲ್ಲಿ ಐಕ್ಯತೆ ಮೂಡಿಸಬೇಕೆಂದರೆ ಭಾರತೀಯರೆಲ್ಲ ಒಗ್ಗಟ್ಟಾಗಿರಬೇಕು, ಒಂದು ಆಳಿಕೊಳ್ಳಬೇಕು ಎಂದು ಪ್ರಧಾನಿಯಾದಂತಹ ನೆಹರು ಮತ್ತು ಮಹಾತ್ಮ ಗಾಂಧೀಜಿಯವರು ಅಂದಿನ ಗೃಹ ಮಂತ್ರಿಯಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಈ ದೇಶೀಯ ಸಂಸ್ಥಾನಗಳೆಲ್ಲವನ್ನು ಒಂದುಗೂಡಿಸಲು ಅವರಿಗೆ ಜವಾಬ್ದಾರಿ ವಹಿಸಿದರು. ಹೀಗೆ ಭಾರತ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಜವಾಬ್ದಾರಿಯನ್ನು ಹೊತ್ತಂತಹ ಅಂದಿನ ಗೃಹ ಮಂತ್ರಿಯಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ತನ್ನ ಪ್ರಾಮಾಣಿಕತೆಯಿಂದ, ಎದೆಗಾರಿಕೆಯಿಂದ ಭಾರತ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ
ಭಾರತ ಬಿಸ್ಮಾರ್ಕ್ ಎಂದು ಕರೆಯಲಾಗುತ್ತದೆ. ಹಾಗಿದ್ದರೆ ನೋಡಿ, ದೇಶೀಯ ಸಂಸ್ಥಾನಗಳ ರಾಜರ ಭೇಟಿ. ಮಹಾತ್ಮ ಗಾಂಧೀಜಿ ಮತ್ತು ನೆಹರೂರವರ ಆದೇಶದ ಮೇರೆಗೆ ಗೃಹ ಮಂತ್ರಿಯಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದಲ್ಲಿದ್ದಂತಹ 562 ಅಥವಾ 567 ದೇಶೀಯ ಸಂಸ್ಥಾನಗಳನ್ನು ಒಟ್ಟುಗೂಡಿಸಲು ಕೆಲಸ ಕಾರ್ಯ ಆರಂಭಿಸಿದರು. ಆದ್ದರಿಂದ ದೇಶೀಯ ಸಂಸ್ಥಾನಗಳ ರಾಜರ ಭೇಟಿ. ವಲ್ಲಭಾಯ್ ಪಟೇಲ್ ಈಗ ದೇಶದಲ್ಲಿದ್ದಂಥ 562 ಅಥವಾ 567 ದೇಶೀಯ ಸಂಸ್ಥಾನಗಳ ರಾಜರನ್ನು ಭೇಟಿ ಮಾಡಲು ಹೋಗ್ತಾರೆ. ಆ ರಾಜರನ್ನು ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಆ ದೇಶೀಯ ಸಂಸ್ಥಾನ ರಾಜರ ಮನವೊಲಿಸ್ತಾರೆ. ನಮ್ಮ ದೇಶದಲ್ಲಿ ಹಲವಾರು ರಾಜ ಮಹಾರಾಜರಿಂದ ಆಳಿಕೊಳ್ಳಲ್ಪಟ್ಟಂತ ದೇಶ, ಹಲವಾರು ರಾಜ ಮಹಾರಾಜರ ಆಳಿಕೊಳ್ಳಲ್ಪಟ್ಟಿದ್ದ ಜನರು. ಇಂತಹ ಸಂದರ್ಭದಲ್ಲಿ ಐಕ್ಯತೆಯಿಂದಿರಬೇಕು. ಆದ್ದರಿಂದ ಭಾರತ ಒಕ್ಕೂಟಕ್ಕೆ ನೀವು 562 ಸಂಸ್ಥಾನಗಳು ವಿಲೀನವಾಗಬೇಕು ಎಂದು ಆ ರಾಜರನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ಮನವೊಲಿಸ್ತಾರೆ. ಮತ್ತು ಕೆಲವು ಸಂದರ್ಭದಲ್ಲಿ ಒತ್ತಡ ಹೇಳಿದ, ನೀವು ದೇಶೀಯ ಸಂಸ್ಥಾನಗಳು ದೇಶದ ಐಕ್ಯತೆಗೋಸ್ಕರ ಸಾರ್ವಭೌಮತೆಗೋಸ್ಕರ ವಿಲೀನವಾಗಲೇಬೇಕು ಎಂದು ಒತ್ತಡ ಹಾಕಿದಾಗ ಬಹಳಷ್ಟು ದೇಶೀಯ ಸಂಸ್ಥಾನಗಳು ನೆಹರೂರವರ ಒತ್ತಡಕ್ಕೆ, ತಂತ್ರಕ್ಕೆ, ಅವರ ಮನವೊಲಿಕೆಗೆ ಒಪ್ಪಿ ಭಾರತ ಒಕ್ಕೂಟಕ್ಕೆ ವಿಲೀನವಾಗುತ್ತದೆ. 562 ದೇಶೀಯ ಸಂಸ್ಥಾನದಲ್ಲಿ ಬಹು ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ವಿಲೀನಗೊಂಡವು. ಆದರೆ 3 ಸಂಸ್ಥಾನಗಳು ಮಾತ್ರ ಪಟೇಲರ ವಾದವನ್ನು, ಪಟೇಲರ ಆಜ್ಞೆಯನ್ನು ತಿರಸ್ಕಾರ ಮಾಡಿದರು. ಯಾವಾಗ ಸರ್ದಾರ್ ವಲ್ಲಭಾಯ್ ಪಟೇಲರು ಭಾರತ ದೇಶದ ಒಕ್ಕೂಟಕ್ಕೆ ದೇಶೀಯ ಸಂಸ್ಥಾನಗಳೆಲ್ಲ ವಿಲೀನಗೊಳ್ಳಬೇಕು ಎಂದು ಹೇಳಿದಾಗ ಹಲವಾರು ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ವಿಲೀನಕ್ಕೆ ಮುಂದೆ ಬಂದಾಗ 3 ಸಂಸ್ಥಾನಗಳು ಮಾತ್ರ ವಿರೋಧ ವ್ಯಕ್ತಪಡಿಸಿದವು. ನಾವು ಭಾರತ ಒಕ್ಕೂಟಕ್ಕೆ ಸೇರಲ್ಲ, ಸ್ವತಂತ್ರವಾಗಿರುತ್ತೇವೆ ಎಂದು ಬಹಿರಂಗವಾಗಿ ವಲ್ಲಭಾಯ್ ಪಟೇಲರ ವಾದವನ್ನು ವಿರೋಧ ಮಾಡಿದರು. ಅಂತಹ 3 ದೇಶೀಯ ಸಂಸ್ಥಾನಗಳೆಂದರೆ ಕಾಶ್ಮೀರ ಸಂಸ್ಥಾನ, ಜುನಾಗಢ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ. ಕಾಶ್ಮೀರ, ಜುನಾಗಢ, ಹೈದರಾಬಾದ್ ಸಂಸ್ಥಾನಗಳು ಮಾತ್ರ ಭಾರತ ದೇಶೀಯ ಸಂಸ್ಥಾನಗಳ ವಿಲೀನದಲ್ಲಿ ವಿಲೀನವಾಗಲಿಲ್ಲ, ಒಕ್ಕೂಟಕ್ಕೆ ಸೇರ್ಪಡೆವಾಗಲಿಲ್ಲ. ವಿರೋಧ ವ್ಯಕ್ತಪಡಿಸು, ನಾವು ವಿಲೀನಗೊಳ್ಳಲ್ಲ ಅಂತೇಳಿ ಹೀಗೆ ಹೇಳೋದಕ್ಕೂ ಕಾನೂನು ಇದೆ. ಏನ್ ಕಾರಣ ಇದೆ? ಬ್ರಿಟಿಷರ ಕಾನೂನು. ಬ್ರಿಟಿಷರು 1947 ಸ್ವಾತಂತ್ರ್ಯ ಕೊಟ್ಟಲ್ಲ, ಆ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಹೇಳಿದ್ರು, ಭಾರತ ದೇಶೀಯ ಸಂಸ್ಥಾನಗಳು ನೀವು ಸ್ವತಂತ್ರವಾಗಿ ಆಡಳಿತ ಮಾಡಬಹುದು, ಇಲ್ಲವಂದ್ರೆ ನಿಮಗೆ ಇಷ್ಟ ಬಂದ ಭಾರತ ಒಕ್ಕೂಟಕ್ಕೆ ಸೇರಬಹುದು, ಇಲ್ಲಂದ್ರೆ ಪಾಕಿಸ್ತಾನಕ್ಕೆ ಸೇರಬಹುದು ಎಂದು ಬ್ರಿಟಿಷರ ಕಾಯ್ದೆ ಮಾಡಿದ್ದರಿಂದ ಈ ಕಾಯ್ದೆ ಪ್ರಕಾರ ಈ 3 ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರದೆ ಪಾಕಿಸ್ತಾನಕ್ಕೆ ಸೇರದೆ ಸ್ವತಂತ್ರವಾಗಿರುತ್ತೇವೆ ಎಂದು ಹೇಳಿ. ಇದರಿಂದ ವಲ್ಲಭಾಯ್ ಪಟೇಲರು ಚಿಂತಿಸಿದರು. ಎಲ್ಲ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಂಡರೆ ಮಾತ್ರ ಸಮಗ್ರ ಭಾರತ ನಿರ್ಮಾಣ ಮಾಡಲು ಸಾಧ್ಯವೆಂದು ಅವರು ಅರಿತುಕೊಂಡು ಆ 3 ಸಹ ಭಾರತ ಒಕ್ಕೂಟಕ್ಕೆ ವಿಲೀನಗೊಳಿಸುವ ಪ್ರಯತ್ನ ಆರಂಭಿಸಿದರು. ಹಾಗೆ ವಿಲೀನಗೊಳಿಸಲು ಪ್ರಯತ್ನ ಆರಂಭಿಸಿದಾಗ ಮೊದಲನೇದಾಗಿ ಕಾಶ್ಮೀರ ಸಂಸ್ಥಾನ ದೇಶೀಯ ಸಂಸ್ಥಾನಕ್ಕೆ ವಿಲೀನವಾಗದೆ ವಿರೋಧಪಡಿಸಿದಂತಹ ಸಂಸ್ಥಾನ. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತೇ ಇದೆ, ಕಾಶ್ಮೀರ ಅಂದ ತಕ್ಷಣ ಭಾರತ ಮುಕುಟ, ಭಾರತ ಕಿರೀಟ, ಭಾರತ ಶಿರ ಅಂತ ಕರೀತೀವಿ.
ಕಾಶ್ಮೀರ ಸಂಪದ್ಭರಿತವಾಗಿರುತ್ತದೆ, ನೈಸರ್ಗಿಕವಾಗಿ ಸುಂದರವಾದ ಪ್ರದೇಶ. ಇಂಥ ಪ್ರದೇಶವನ್ನು ಕಾಶ್ಮೀರಕ್ಕೆ ಬಳಸೋಕೆ ಅಂತೇಳಿ ಕಾಯ್ತಾ ಇತ್ತು. ಆದ್ದರಿಂದ ಈ ಕಾಶ್ಮೀರದ ವಿಸ್ತೀರ್ಣ ಮತ್ತು ಜನಸಂಖ್ಯೆ. ಹಾಗಿದ್ರೆ ಕಾಶ್ಮೀರದ ವಿಸ್ತೀರ್ಣ ಎಷ್ಟಿತ್ತು? 84,471 ಚದರ ಮೈಲು. ನಮ್ಮ ಭಾರತ ದೇಶದ ಕಿರೀಟ ಪುಟ ಅಂತ ಹೇಳಿದ್ವಲ್ಲ, ನೈಸರ್ಗಿಕವಾದಂತಹ ಪ್ರದೇಶ ಹೇಳಿದ್ವಲ್ಲ, ಅಂತ ಕಾಶ್ಮೀರದ ವಿಸ್ತೀರ್ಣ ಎಷ್ಟಿದೆ? 84,471 ಚದರ ಮೈಲು ವಿಸ್ತೀರ್ಣವಾಗಿರುತ್ತದೆ. ಮತ್ತು ಈ ಕಾಶ್ಮೀರದಲ್ಲಿ ಬಹುಸಂಖ್ಯಾತರ ಮುಸ್ಲಿಂ. ಈ ಕಾಶ್ಮೀರದಲ್ಲಿ 40,21,615 ಜನಸಂಖ್ಯೆ. 1991 ಜನಗಣತಿ ಪ್ರಕಾರ ಆ ಕಾಶ್ಮೀರದ ಜನಸಂಖ್ಯೆ 40,21,615 ಜನಸಂಖ್ಯೆ. ಇಂತಹ ವಿಸ್ತೀರ್ಣ ಜನಸಂಖ್ಯೆ ಹೊಂದಿರುವಂತಹ ಕಾಶ್ಮೀರ ಮುಸ್ಲಿಮರ ಬಹುಸಂಖ್ಯಾತ, ಹಿಂದೂಗಳ ಅಲ್ಪಸಂಖ್ಯಾತ. ಅದರಲ್ಲಿ 77% ಮುಸ್ಲಿಮರು, 77% ಮುಸ್ಲಿಮರು, 20% ಹಿಂದೂಗಳು, ಇನ್ನು 3% ಮಾತ್ರ ಇದ್ದಾರೆ. ಹೀಗೆ ಜಮ್ಮು ಕಾಶ್ಮೀರದ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಇಲ್ಲಿದ್ದಾಗ ಇಲ್ಲಿ ಯಾರು ಆಡಳಿತ ನಡೆಸುತ್ತಿದ್ದರು? ಆಳ್ವಿಕೆ. ಕಾಶ್ಮೀರವನ್ನು ಆಳ್ವಿಕೆ ನಡೆಸುತ್ತಿದ್ದಂತಹ ವ್ಯಕ್ತಿ ಯಾರು? ಬಹುಸಂಖ್ಯಾತ ಮುಸ್ಲಿಮರ, ಅಲ್ಪಸಂಖ್ಯಾತ ಹಿಂದೂಗಳ ಪ್ರದೇಶವನ್ನು ರಾಜ ಹರಿ ಸಿಂಗ್ ಎನ್ನುವಂತಹ ರಾಜ ಆಳ್ವಿಕೆ. ಕಾಶ್ಮೀರವನ್ನು ರಾಜ ಹರಿ ಸಿಂಗ್ ಅನ್ನುವಂಥ ಹಿಂದೂ ರಾಜ ಆಳ್ವಿಕೆ. ಈ ರಾಜನ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹಿಂದೂ ರಾಜ ಹರಿ ಸಿಂಗ್ ಭಾರತ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಕ್ಕೆ ವಿಲೀನಗೊಳ್ಳದೆ, ಪಾಕಿಸ್ತಾನಕ್ಕೆ ವಿಲೀನಗೊಳ್ಳದೆ ತಟಸ್ಥವಾಗಿ ಉಳಿದುಕೊಂಡ. ಯಾವಾಗ ರಾಜ ಹರಿಸಿಂಗನು ಭಾರತ ಒಕ್ಕೂಟಕ್ಕೆ ವಿಲೀನಗೊಳ್ಳದೆ ತಟಸ್ಥವಾಗಿ ಉಳಿದುಕೊಂಡನೋ ಆವಾಗ ಪಾಕಿಸ್ತಾನ ಕಾಶ್ಮೀರವನ್ನು ಕಬಳಿಸಲು ಹೊಂಚಲಾಯಿತು. ಆದ್ದರಿಂದ ಆಳ್ವಿಕೆ ನಂತರ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಆಕ್ರಮಣ. ಎಷ್ಟರಲ್ಲಿ? 1947 ಅಕ್ಟೋಬರ್ 27. ಕಾಶ್ಮೀರವನ್ನು ವಶಪಡಿಸಿಕೊಳ್ಳಬೇಕು, ಕಾಶ್ಮೀರ ತನಗೆ ಸೇರಬೇಕಾಗಿತ್ತು ಅಂತೇಳಿ ಪಾಕಿಸ್ತಾನ. ಏಕೆಂದರೆ ಬಹುಸಂಖ್ಯಾತ ಮುಸ್ಲಿಂ ಜನಸಂಖ್ಯೆ ಇರೋದ್ರಿಂದ, ಸಂಪದ್ಭರಿತ ಪ್ರದೇಶವಾಗಿದ್ದರಿಂದ, ನೈಸರ್ಗಿಕವಾಗಿ ಸುಂದರವಾಗಿರುವ ಪ್ರದೇಶವನ್ನು ಕಾಶ್ಮೀರ ಬಿಡಬಹುದು, ನಾನು ವಶಪಡಿಸಿಕೊಳ್ಬೇಕು ಅಂತೇಳಿ ಪಾಕಿಸ್ತಾನ ಕಾಕು. ಇಂತಹ ಸಂದರ್ಭದಲ್ಲಿ ರಾಜ ಹರಿ ಸಿಂಗ್ ಪಾಕಿಸ್ತಾನಕ್ಕೆ ಸೇರದೆ, ಭಾರತಕ್ಕೆ ಸೇರದೆ ತಟಸ್ಥವಾಗಿದ್ದಾಗ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಕ್ರಮಣ ಮಾಡಿತು. 1947 ಅಕ್ಟೋಬರ್ 22. ಹೇಗೆ ಆಕ್ರಮಣ ಮಾಡಿದ್ದು ಅಂದ್ರೆ ಪಾಕಿಸ್ತಾನ ವಾಯುವ್ಯ ಗಡಿ ಪ್ರಾಂತ್ಯದ ಗುಡ್ಡಗಾಡು ಜನರನ್ನ ಪ್ರೇರಣೆ ಮಾಡಿ ಕಾಶ್ಮೀರದ ಪ್ರದೇಶಗಳಾದ ಉರಿ, ಬಾರಾಮುಲ್ಲಾ, ಶ್ರೀನಗರ ಪ್ರದೇಶಗಳ ಕಡೆಗೆ ನುಗ್ಗಿದರು. ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಬೇಕು ಎಂದು ಪಾಕಿಸ್ತಾನ ಕಾಶ್ಮೀರದ ವಾಯುವ್ಯ ಗಡಿ ಪ್ರಾಂತ್ಯದ ಗುಡ್ಡಗಾಡು ಜನರನ್ನು ಪ್ರೇರಣೆ ಮಾಡಿ ಅವರಿಗೆ ಶಸ್ತ್ರಾಸ್ತ್ರವನ್ನು ಒದಗಿಸಿ ಅವರ ಮೂಲಕ ಕಾಶ್ಮೀರದ ಉರಿ, ಬಾರಾಮುಲ್ಲಾ,
ಇದರಿಂದ ಗಾಬರಿಗೊಂಡ ಕಾಶ್ಮೀರದ ರಾಜ ಹರಿ ಸಿಂಗ್ ಆಗ ಭಾರತ ಒಕ್ಕೂಟಕ್ಕೆ ಅಥವಾ ಭಾರತದ ಪ್ರಧಾನಿ ಭಾರತದ ಗೃಹ ಮಂತ್ರಿಗೆ ಸೈನಿಕ ಸಹಾಯ ಹಸ್ತ, ನಾನು ಕಾಶ್ಮೀರ ಸಂಸ್ಥಾನವನ್ನು ಸ್ವತಂತ್ರವಾಗಿರುವುದರಿಂದ ಪಾಕಿಸ್ತಾನ ಕಾಶ್ಮೀರದ ಆಕ್ರಮಣ ಮಾಡಿ ಉರಿ ಬಾರಾಮುಲ್ಲಾ ವಶಪಡಿಸಿಕೊಂಡು ಶ್ರೀನಗರ ಕಡೆ ಸೈನ್ಯ ಮುಳುಗಿದೆ, ಗುಡ್ಡಗಾಡು ಜನರು ಮುಳುಗಿದ್ರೆ. ಆದ್ದರಿಂದ ಭಾರತ ನೀವು ಸೈನಿಕ ಸಹಾಯ ಮಾಡಿ ನನ್ನ ರಕ್ಷಣೆ ಮಾಡಬೇಕು, ನನ್ನ ಸಂಸ್ಥಾನ ಉಳಿಸಬೇಕು ಅಂತೇಳಿ ರಾಜ ಹರಿ ಸಿಂಗ್ ಕೇಳ್ಬೋದು. ಯಾವಾಗ ರಾಜ ಹರಿ ಸಿಂಗ್ ತನ್ನ ಭಾರತ ಸೈನ್ಯದ ಸಹಾಯ ಯಾಚಿಸಿದ್ನೋ ಅಂದಿನ ಗೃಹ ಮಂತ್ರಿಯಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಾಗೃತರಾಗಿ ಭಾರತ ಸೈನಿಕ ಕಾರ್ಯಾಚರಣೆ ರಾಜ ಹರಿಸಿಂಗನ ಸೈನ್ಯ ಸಹಾಯ ಯಾವಾಗ ಕೇಳಿದ್ನೋ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಮಂತ್ರಿ ರಕ್ಷಣಾ ಸಚಿವ ಬಲದೇವ್ ಸಿಂಗ್ ಅಂತಿದ್ದ. ರಕ್ಷಣಾ ಸಚಿವ ಬಲದೇವ್ ಸಿಂಗ್ ಆನಂತರ ಜನರಲ್ ಮೇಜರ್ ತಿಮ್ಮಯ್ಯ ಅಂತ ಇವರ ನಾಯಕತ್ವ ಮುಖಂಡತ್ವದಲ್ಲಿ ಭಾರತ ಸೈನಿಕ ಕಾರ್ಯಾಚರಣೆ ಆರಂಭಿಸಿತು. 1947 ಅಕ್ಟೋಬರ್ 26. ಹೀಗೆ ಭಾರತ ಸೈನ್ಯ ತನ್ನ ಕಾಶ್ಮೀರದ ಪ್ರದೇಶ ವಶಪಡಿಸಿಕೊಂಡಂತಹ ಪಾಕಿಸ್ತಾನ ಗುಡ್ಡಗಾಡು ಜನರ ವಿರುದ್ಧ ಯುದ್ಧಕ್ಕೆ ಪಾಕಿಸ್ತಾನದ ಬೆಂಬಲಿತ ಗುಡ್ಡಗಾಡು ಜನರು ಮತ್ತು ಭಾರತ ಸೈನಿಕರ ಮಧ್ಯೆ ಯುದ್ಧ ನಡೆದ ಭಾರತ ಸೈನಿಕರು ಗುಡ್ಡಗಾಡು ಜನರನ್ನು ಎದುರಿಸಿ ಗುಡ್ಡಗಾಡು ಜನರ ವಶಪಡಿಸಿಕೊಂಡಂತಹ ಉರಿ ಬಾರಾಮುಲ್ಲಾವನ್ನು ಮತ್ತೆ ವಶಪಡಿಸಿಕೊಂಡರು. ಶ್ರೀನಗರ ವಶಪಡಿಸಿಕೊಳ್ಳುವುದನ್ನು ತಡೆಗಟ್ಟಿ ಕಾಶ್ಮೀರದಿಂದ ಪಾಕಿಸ್ತಾನ ಬೆಂಬಲಿತ ಗುಡ್ಡಗಾಡು ಜನರನ್ನು ವಾಪಸ್ ಹೊರತುಪಡಿಸುತ್ತಾರೆ. ಹಿಮ್ಮೆಟ್ಟಿಸಿ ಭಾರತೀಯ ಸೈನ್ಯ ಪಾಕಿಸ್ತಾನ ಬೆಂಬಲಿತ ಗುಡ್ಡಗಾಡು ಜನರನ್ನು ಹಿಮ್ಮೆಟ್ಟಿಸಿ ಹೊರದೋಡಿಸುತ್ತಾರೆ. ಹೀಗೆ ಸಮಯಕ್ಕೆ ಸರಿಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕಾಶ್ಮೀರದಲ್ಲಿ ಸೈನಿಕ ಕಾರ್ಯಾಚರಣೆ ಮಾಡುವ ಮೂಲಕ ಪಾಕಿಸ್ತಾನ ಬೆಂಬಲಿತ ಗುಡ್ಡಗಾಡು ಜನರನ್ನು ಸೋಲಿಸಿ ಅವರು ವಶಪಡಿಸಿಕೊಂಡಿರುವಂತಹ ಉರಿ ಬಾರಾಮುಲ್ಲಾ ಶ್ರೀನಗರವನ್ನು ಮರಳಿ ವಶಪಡಿಸಿಕೊಂಡರು. ಈಗ ವಶಪಡಿಸಿಕೊಂಡಾಗ ಪಾಕ್ ಬೆಂಬಲಿತ ಆಕ್ರಮಣಕಾರರು ಗುಡ್ಡಗಾಡು ಜನರು ಸಂಪೂರ್ಣವಾಗಿ ಕಾಶ್ಮೀರ ಬಿಟ್ಟು ಹೊರಲಿಲ್ಲ. ವಾಯುಗಡಿ ಪ್ರದೇಶಗಳಲ್ಲಿ ಅವರು ಭೂಗತವಾಗಿದ್ದರು. ವಾಯು ಗಡಿ ಪ್ರದೇಶಗಳಲ್ಲಿ ಹೊರಟುಕೊಂಡು ಈಗ ಈ ಸಂದರ್ಭದಲ್ಲಿ ಈ ಭಾರತ ಮತ್ತು ಪಾಕಿಸ್ತಾನ ಬೆಂಬಲಿತ ಗುಡ್ಡಗಾಡು ಜನರ ಮಧ್ಯೆ ನಡೆದ ಕಾಳಗದಲ್ಲಿ ಏನು ಪರಿಣಾಮ ಬೀರಿತು ಅಂದಾಗ ಇಲ್ಲಿ ಪರಿಣಾಮ ಬೀರಿತು. ಭಾರತ ಸೈನಿಕ ಕಾರ್ಯಾಚರಣೆಯಲ್ಲಿ 1500 ಭಾರತೀಯ ಸೈನಿಕರು ಮಾಡಾಕ್ತಾರೆ. 1500 ಸೈನಿಕರು ಮಾಡಾಕ್ತಾರೆ. 6000 ಸೈನಿಕರು ಗಾಯಗೊಂಡರು. 1000 ಸೈನಿಕರು ಕೈದಿಗಳಾದರು. ಪಾಕಿಸ್ತಾನ ಬೆಂಬಲಿತ ಗುಡ್ಡಗಾಡು ಜನರ ವಿರುದ್ಧ ಭಾರತೀಯ ಸೈನ್ಯ ಕಾರ್ಯಾಚರಣೆ ಮಾಡಿದಾಗ ಆ ಸಂದರ್ಭದಲ್ಲಿ 1500 ಭಾರತ ಸೈನಿಕರು ಮರಣ ಹೊಂದಿ 6000 ಸೈನಿಕರು ಗಾಯಗೊಂಡು 1000 ಸೈನಿಕರು ಯುದ್ಧ ಕೈದಿಗಳು. ಈ ರೀತಿ ಪರಿಣಾಮ ಬೀರಿತು. ಹಾಗಿದ್ರೆ ಭಾರತೀಯ ಸೈನ್ಯ ಸಂಪೂರ್ಣವಾಗಿ ಗೆಲುವು ಪಡಿತ? ಭಾರತೀಯ ಸೈನ್ಯ ಸಂಪೂರ್ಣವಾಗಿ ಗೆಲುವು ಪಡೆಯಲಿಲ್ಲ. ಅವರು ವಶಪಡಿಸಿಕೊಂಡಿರುವಂತಹ ಕಾಶ್ಮೀರ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಆದರೆ ಕಾಶ್ಮೀರದಿಂದ ಸಂಪೂರ್ಣವಾಗಿ ಅವನ್ನ ಹಿಮ್ಮೆಟ್ಟಿಸಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಂದಿನ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ಜವಾಹರಲಾಲ್ ನೆಹರು ವಿಶ್ವಸಂಸ್ಥೆಗೆ ದೂರನ್ನು ಕೊಂಡೊಯ್ದರು. ವಿಶ್ವಸಂಸ್ಥೆಗೆ ದೂರು ಕೊಂಡೊಯ್ದರು. ಪಾಕಿಸ್ತಾನ ಗುಡ್ಡಗಾಡು ಜನರಿಗೆ ಪ್ರೇರಣೆ ನೀಡಿ ಬೆಂಬಲ ಕೊಟ್ಟು ಶಸ್ತ್ರಾಸ್ತ್ರ
ವಿಶ್ವಸಂಸ್ಥೆಗೆ ದೂರು ನೀಡುತ್ತೇವೆ ಎಂದು ಜವಾಹರಲಾಲ್ ನೆಹರು ವಿಶ್ವಸಂಸ್ಥೆಗೆ ದೂರು ನೀಡಿದರು. ಇದು ಜವಾಹರಲಾಲ್ ನೆಹರು ವಿಶ್ವಸಂಸ್ಥೆಗೆ ದೂರು ನೀಡಿದ್ದು ಬಹುದೊಡ್ಡ ತಪ್ಪು, ಬಹುದೊಡ್ಡ ಪ್ರಮಾದ ಎಂದು ಬಹಳಷ್ಟು ಇತಿಹಾಸಕಾರರು, ಬಹಳಷ್ಟು ನಾಯಕರು ವಿಮರ್ಶೆ ಮಾಡಿ ಟೀಕೆ ಮಾಡಿದರು. ಏಕೆಂದರೆ ಸೈನ್ಯಕ್ಕೆ ಆಜ್ಞೆ ಮಾಡಿ ಕಾರ್ಯಾಚರಣೆ ಮುಂದುವರಿಸಿ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಗುಡ್ಡಗಾಡ ಜನರನ್ನು ಪಾಕಿಸ್ತಾನಕ್ಕೆ ಓಡಿಸಿದರೆ ಪಾಕಿಸ್ತಾನ ಕಾಶ್ಮೀರ ಸಂಪೂರ್ಣ ಭಾರತ ದೇಶ ಆ ರೀತಿ ಆಗಲಿಲ್ಲ. ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಅವಿತುಕೊಂಡಂತಹ ಗುಡ್ಡಗಾಡ ಜನರು ಅಲ್ಲಿ ಕೂತ್ಕೊಂಡು ಅಲ್ಲೇ ತಲುಪಿದರು. ಅವರು ಸಂಪೂರ್ಣವಾಗಿ ಕಾಶ್ಮೀರದ ಹೊರತಪ್ಪಲು ಸಾಧ್ಯವಾಗಲಿಲ್ಲ. ಕಾಶ್ಮೀರದ 5% ಪ್ರದೇಶದಲ್ಲಿ 2% ಪ್ರದೇಶವನ್ನು ಗುಡ್ಡಗಾಡ ಜನರು ಆಕ್ರಮಿಸಿಕೊಂಡಿದ್ದರು. ವಿಶ್ವಸಂಸ್ಥೆ ದೂರು ಕೊಟ್ಟ ತಕ್ಷಣ ವಿಶ್ವಸಂಸ್ಥೆ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ವಿರಾಮ ಘೋಷಿಸಿತು. 1952 ಜನವರಿ 1. ಯುದ್ಧ ವಿರಾಮ ಘೋಷಿಸಿದಾಗ ಪಾಕಿಸ್ತಾನದ ಗುಡ್ಡಗಾಡಿನ ಜನರು ಇದ್ದಂತ ಪ್ರದೇಶ ಪಾಕ್ ಆಕ್ರಮಿತ ಕಾಶ್ಮೀರವಾಯಿತು. ತನ್ನ POK ಅಂತ ಪಾಕಿಸ್ತಾನ ಆಕ್ಯುಪೈಡ್, POK ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ. ಅದನ್ನು ಈಗಲೂ POK ಅಂತ ಹೇಳ್ತೀವಿ, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಹೇಳ್ತೀವಿ. ಇದು ಪಾಕಿಸ್ತಾನದ ಅಳಿಪಟ್ಟು. ಈ ನೋಡುವಂತ ಉರಿ, ಬಾರಾಮುಲ್ಲಾ, ಶ್ರೀನಗರ ಇನ್ನಿತರ ಪ್ರದೇಶದ ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ. ಹೀಗೆ ನಂತರ ಜನಮತ ಗಣನೆ ಪಾಕಿಸ್ತಾನ ಒಂದು ಪಟ್ಟು ಹಿಡಿದು ವಿಶ್ವಸಂಸ್ಥೆಗೆ ದೂರು ಕೊಟ್ಟ ತಕ್ಷಣ ಪಾಕಿಸ್ತಾನ ಒಂದು ಪಟ್ಟು ಹಿಡಿದು ಕಾಶ್ಮೀರದಲ್ಲಿ ಜನಮತ ಗಣನೆ ನಡೆಸಬೇಕು. ಕಾಶ್ಮೀರದಲ್ಲಿ ಜನಮತ ಗಣನೆ ನಡೆಸಬೇಕು. ಕಾಶ್ಮೀರದ ಜನರು ಜನಮತಗಳನ್ನು ಹಾಕಬೇಕು, ಓಟ್ ಹಾಕಬೇಕು. ಕಾಶ್ಮೀರದ ಜನರಿಗೆ ಯಾವ ದೇಶಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಜನಮತ ಗಣನೆ ನಡೆಸಬೇಕು ಅಂತೇಳಿ ಪಾಕಿಸ್ತಾನದವರು ಭಾರತವನ್ನು ಕೇಳಿದರು, ವಿಶ್ವಸಂಸ್ಥೆ ಕೇಳಿದರು. ಆಗ ಭಾರತದ ಒಪ್ಪಲಿಲ್ಲ. ಕಾಶ್ಮೀರದ ಜನಮತಗಳನ್ನು ನಡೆಸಬೇಕೆಂದರೆ ಪಾಕಿಸ್ತಾನದ ಬೆಂಬಲಿತ ಗುಡ್ಡಗಾಡಿನ ಜನರು ಕಾಶ್ಮೀರ ಪ್ರದೇಶ ವಶಪಡಿಸಿಕೊಂಡಿರಲ್ಲ, ಅಲ್ಲಿಂದ ವಾಪಸ್ ಹೋಗಬೇಕು. POK ಅಂತ ಕರೀತಾರ, ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶ ಇದೆಯಲ್ಲ, ಅಲ್ಲಿಂದ ಸಂಪೂರ್ಣವಾಗಿ ಹಿಂದೆ ಸರಿದರೆ ಮಾತ್ರ ನಾವು ಜನಮತ ಗಣನೆ ನಡೆಸ್ತೀವಿ. ಪಾಕಿಸ್ತಾನದ ಗುಡ್ಡಗಾಡಿನ ಜನರು POK ಬಿಟ್ಟು ಕದಲಿಲ್ಲ. ಭಾರತ ಜನಮತ ಕಾಶ್ಮೀರದ ಜನಮತ ಗಣನೆಗೆ ಒಪ್ಪಲಿಲ್ಲ. ಆದ್ದರಿಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕಾಶ್ಮೀರ ಸಮಸ್ಯೆ ಈಗಲೂ ಮುಂದುವರೆದಿದೆ. ಅನೇಕ ಗಡಿ ತಂಟೆಗಳು, ಗಡಿ ಯುದ್ಧಗಳು, ಅನೇಕ ಕಾರ್ಯಾಚರಣೆಗಳು ನಡೆದಿವೆ, ನಡೆಯುತ್ತಲೇ ಇವೆ. ವಿಶ್ವಸಂಸ್ಥೆ ಸಹ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ. ಹೀಗೆ ಭಾರತ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಕಾಶ್ಮೀರದ 562 ದೇಶೀಯ ಸಂಸ್ಥಾನಗಳಲ್ಲಿ ಬಹುಸಂಖ್ಯಾತ ದೇಶೀಯ ಸಂಸ್ಥಾನಗಳು ವಿಲೀನೀಕರಣಗೊಂಡಾಗ ಕಾಶ್ಮೀರ ಮಾತ್ರ ನಾನು ಭಾರತ ಒಕ್ಕೂಟಕ್ಕೆ ಸೇರಲ್ಲ, ಪಾಕಿಸ್ತಾನಕ್ಕೂ ಸೇರಲ್ಲ, ತಟಸ್ಥವಾಗಿರುತ್ತೇನೆ ಎಂದು ಕಾಶ್ಮೀರದ ರಾಜ ಹರಿ ಸಿಂಗ್ ಹೇಳಿದಾಗ ಎಲ್ಲ ಸಮಸ್ಯೆ ಉದ್ಭವವಾಗಿ ಈ ರೀತಿ ಮುಂದೆ ಏನಾಯ್ತು? ಕಾಶ್ಮೀರದ ಪ್ರದೇಶದಲ್ಲಿ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಪಾಕ್
ಎರಡನೇ ಸಂಸ್ಥಾನ. ಜುನಾಗಢ ಸಂಸ್ಥಾನ ಅಂದ ತಕ್ಷಣ ಎಲ್ಲಿ ಬರ್ತದು? ಭಾರತ ನಾವೇನು 562 ಅಥವಾ 567 ದೇಶೀಯ ಸಂಸ್ಥಾನ ಕರೆದವಲ್ಲ, ಆ ಸಂಸ್ಥಾನಗಳು ಜುನಾಗಢ ಸಂಸ್ಥಾನ ಸಹ ಒಂದು ಸ್ಥಳ. ಜುನಾಗಢ ಸಂಸ್ಥಾನ ಎಲ್ಲಿ ಬರುತ್ತೆ? ಗುಜರಾತ್ ರಾಜ್ಯದಲ್ಲಿ. ಜುನಾಗಢ ಸಂಸ್ಥಾನ ಗುಜರಾತ್ ರಾಜ್ಯದಲ್ಲಿ. ಗುಜರಾತ್ ರಾಜ್ಯದಲ್ಲಿ ಬರುವಂತಹ ಜುನಾಗಢ ಸಂಸ್ಥಾನ ಒಂದು ಫಲವತ್ತತೆಯಿಂದ ಸಂಪದ್ಭರಿತ ಸಂಸ್ಥಾನ. ನಿಮಗೆ ಸೋಮನಾಥ ದೇವಾಲಯ ಗೊತ್ತಿರಬಹುದು. ಗಜನಿ ಮೊಹಮ್ಮದ್ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ್ದಾನೆ. ಗಜನಿ ಮೊಹಮ್ಮದ್ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಕೈಗೊಂಡು ಅಂತಹ ದಾಳಿಯಲ್ಲಿ ಸೋಮನಾಥ ದೇವಾಲಯ ಧ್ವಂಸಗೊಳಿಸಿ ಅಲ್ಲಿ ಸಿರಿ ಸಂಪತ್ತನ್ನು ಕೊಂಡೇ ಇದ್ದಾನೆ. ಅಂತ ಸೋಮನಾಥ ದೇವಾಲಯ ಇದೆ ಜುನಾಗಢ ಸಂಸ್ಥಾನ. ಈ ಜುನಾಗಢ ಸಂಸ್ಥಾನ ಗುಜರಾತಿನ ರಾಜ್ಯದಲ್ಲಿರುವುದು ಸಂಪದ್ಭರಿತವಾದಂತಹ ಒಂದು ಸಂಸ್ಥಾನ. ಇಂಥ ಸಂಸ್ಥಾನವನ್ನು ಮೊಹಮ್ಮದ್ ಖಾನ್ ಆಳ್ತಿರ್ತಾರೆ. ಅಂದರೆ ಜುನಾಗಢ ಸಂಸ್ಥಾನದ ನವಾಬ ಮೊಹಮ್ಮದ್ ಖಾನ್ ಅನ್ನುವಂತಹ ಜುನಾಗಢದ ನವಾಬ ಈ ಜುನಾಗಢ ಸಂಸ್ಥಾನವನ್ನು ಆಳಿಸುತ್ತಾರೆ. ಇಲ್ಲಿ ಜುನಾಗಢ ಸಂಸ್ಥಾನದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತ, ಹಿಂದೂಗಳು ಬಹುಸಂಖ್ಯಾತ ಹಿಂದೂಗಳನ್ನು ಅಲ್ಪಸಂಖ್ಯಾತ ಜುನಾಗಢ ನವಾಬ ಮೊಹಮ್ಮದ್ ಖಾನ್ ಆಳ್ವಿಕೆ ನಡೆಸುತ್ತಿದ್ದ. 80% ಹಿಂದೂಗಳು, 20% ಮಾತ್ರ ಮುಸ್ಲಿಮರು. ಈ ಜುನಾಗಢ ಸಂಸ್ಥಾನದ ನವಾಬ ಮೊಹಮ್ಮದ್ ಖಾನ್ನ ಆಳ್ವಿಕೆ ಹೇಗಿರ್ತದೆ? ಅಲ್ಲಿದ್ದಂತ ಹಿಂದೂಗಳ ವಿರೋಧಿಯಾಗಿದೆ. ಜುನಾಗಢ ಸಂಸ್ಥಾನ ಎಲ್ಲಿ ತಿಳ್ಕೊಂಡ್ರಿ? ಇದ್ರ ಜನಸಂಖ್ಯೆ ಎಷ್ಟಿತ್ತು? ಜುನಾಗಢ ಸಂಸ್ಥಾನದಲ್ಲಿ ಯಾರ್ಯಾರಿತ್ತು? 70% ಹಿಂದೂಗಳಿದ್ರು, 20% ಮುಸ್ಲಿಮರಿದ್ರು. ಅನಂತರ ಆಳ್ವಿಕೆ ಯಾರು ನಡೆಸ್ತಾ ಇದ್ರಲ್ಲಿ? ಜುನಾಗಢ ಸಂಸ್ಥಾನವನ್ನು ನವಾಬ ಮೊಹಮ್ಮದ್ ಖಾನ್ ಆಳ್ವಿಕೆ ನಡೆಸ್ತಾ ಇದ್ದ. ಹೀಗೆ ಮೊಹಮ್ಮದ್ ಖಾನ್ ಆಳ್ವಿಕೆ ಹೇಗಿತ್ತು ಅಂದಾಗ ಹಿಂದೂಗಳ ವಿರುದ್ಧವಾದ ಆಳ್ವಿಕೆ, ಹಿಂದೂಗಳಿಗೆ ಕಿರುಕುಳ ನೀಡ್ತಾ ಇದ್ದಾರೆ. ಹಿಂದೂಗಳು ಈ ಸಂಸ್ಥಾನ ಬಿಟ್ಟು ಹೋಗುವಂತೆ ಕಿರುಕುಳ ಕೊಡ್ತಾರೆ. ಈ ರೀತಿ ಮೊಹಮ್ಮದ್ ಖಾನನು ಹಿಂದೂಗಳಿಗೆ ಕಿರುಕುಳ ಕೊಟ್ಟು ಚಿತ್ರಹಿಂಸೆಗೊಳಪಡಿಸಿದಾಗ ಅಲ್ಲಿದ್ದಂಥ ಜುನಾಗಢ ಸಂಸ್ಥಾನದಲ್ಲಿದ್ದಂಥ ಹಿಂದೂಗಳು ಆತನಿಗೆ ಕಿರುಕುಳಕ್ಕೆ ತಾಳಲಾರದೆ ಸುಮಾರು 1 ಲಕ್ಷ ಜನರು, ಸುಮಾರು 1 ಲಕ್ಷ ಹಿಂದೂಗಳು ಆ ಜುನಾಗಢ ಸಂಸ್ಥಾನವನ್ನು ತೊರೆದುಕೊಂಡು ಈ ಮೊಹಮ್ಮದ್ ಖಾನ್ನ ಕಿರುಕುಳಕ್ಕೆ ತಾಳಲಾರದೆ ನಂತರ ಆತ ಘೋಷಣೆ ಮಾಡಿದ, ಜುನಾಗಢ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರಲ್ಲ, ನಾವು ಪಾಕಿಸ್ತಾನಕ್ಕೆ ಸೇರುತ್ತೇವೆ. ಜುನಾಗಢ ಸಂಸ್ಥಾನ ಮೊಹಮ್ಮದ್ ಖಾನ್ ಪಾಕಿಸ್ತಾನದ ಮುಸ್ಲಿಂ ಲೀಗ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಪ್ರಭಾವಕ್ಕೊಳಗಾಗಿ ಈ ರೀತಿ ಹಿಂದೂಗಳಿಗೆ ಚಿತ್ರಹಿಂಸೆ ಕೊಟ್ಟು ಕಿರುಕುಳ ಕೊಡುತ್ತಿದ್ದ. ಹಿಂದೂಗಳನ್ನ ಆ ಜುನಾಗಢ ಸಂಸ್ಥಾನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಟ್ಟ. ಅಷ್ಟೇ ಅಲ್ಲದೆ ಜುನಾಗಢ ಸಂಸ್ಥಾನ ಪಾಕಿಸ್ತಾನಕ್ಕೆ ಸೇರಿಸಬೇಕಂತ ಪಾಕಿಸ್ತಾನಕ್ಕೂ ಜುನಾಗಢ ಸಂಸ್ಥಾನಕ್ಕೂ ಯಾವ ರೀತಿಯ ಸಂಬಂಧವಿಲ್ಲ. ಭೂಪ್ರದೇಶದಲ್ಲಿ, ಗಡಿಯಲ್ಲಿ, ವಿಸ್ತೀರ್ಣದಲ್ಲಿ ಇಂತಹ ಜುನಾಗಢ ಸಂಸ್ಥಾನ ಪಾಕಿಸ್ತಾನ ಸೇರಿಸಬೇಕೆಂದು ಮೊಹಮ್ಮದ್ ಖಾನ್ ಪ್ರಯತ್ನ ಪಟ್ಟಾಗ ಮೊಹಮ್ಮದ್ ಖಾನ್ ಆಳ್ವಿಕೆ ವಿರುದ್ಧ ಜನರ ತೆಗೆದುಕೊಂಡು ಹಿಂದೂಗಳು ತೆಗೆದುಕೊಂಡು ಬಹುಸಂಖ್ಯಾತ ಹಿಂದೂಗಳು ಈ ಜುನಾಗಢ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡುತ್ತೇವೆ ಎಂದಾಗ ಹಿಂದೂಗಳು ದಂಗೆ ಇದ್ದಾಗ ಅದರ ನಾಯಕತ್ವ ಮುಖಂಡತ್ವವನ್ನು ಸಮರ್ಥ
ಸಂಸ್ಥಾನ ವಿರುದ್ಧ ಹೋರಾಟಗಳು, ದಂಗೆಗಳು. ಇಂಥ ಸಂದರ್ಭದಲ್ಲಿ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸಮನ್ ದಾಸ್ ಗಾಂಧಿಗೆ ಮತ್ತು ಜನರಿಗೆ ಬೆಂಬಲ ಕೊಟ್ಟಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಈಗ ತಡ ಮಾಡದೆ ಬಹುಸಂಖ್ಯಾತ ಹಿಂದೂಗಳಿರುವಂತಹ ಜುನಾಗಢ ಸಂಸ್ಥಾನ ಗುಜರಾತ್ ರಾಜ್ಯದಲ್ಲಿದೆ. ಗುಜರಾತ್ ರಾಜ್ಯ ಎಂದರೆ ವಲ್ಲಭಾಯ್ ಪಟೇಲ್ ತವರು, ಗಾಂಧೀಜಿ ತವರು. ಇಂಥ ನಮ್ಮ ರಾಜ್ಯದ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು. ಪಾಕಿಸ್ತಾನಕ್ಕೆ ಸೇರಿಸುವಂತೆಲ್ಲ ಭಾರತ ಒಕ್ಕೂಟ ವಿಲೀನಗೊಳಿಸಬೇಕೆಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಜುನಾಗಢ ಸಂಸ್ಥಾನಕ್ಕೆ ಭಾರತ ಸೈನ್ಯವನ್ನು ನುಗ್ಗಿಸಿದ. ಯಾವಾಗ ಸರ್ದಾರ್ ವಲ್ಲಭಾಯ್ ಪಟೇಲರು ಜುನಾಗಢ ಸಂಸ್ಥಾನಕ್ಕೆ ಭಾರತ ಸೈನ್ಯವನ್ನು ನುಗ್ಗಿಸಿದೋ, ಎದುರಿದಂತ ಮೊಹಮ್ಮದ್ ಖಾನ್ ಎದುರಿ ಗಾಬರಿಗೊಂಡು ತನ್ನ ಸಂಪತ್ತಿನೊಂದಿಗೆ ಪಾಕಿಸ್ತಾನದ ಕರಾಚಿಗೆ ಪಲಾಯನ ಮಾಡಿದ. ಪಾಕಿಸ್ತಾನದ ಕರಾಚಿಗೆ ಮೊಹಮ್ಮದ್ ಖಾನ್ ಪಲಾಯನ ಮಾಡಿದ ನಂತರ ಭಾರತ ಸೈನ್ಯ ಜುನಾಗಢ ಸಂಸ್ಥಾನವನ್ನು ಸಂಪೂರ್ಣ ವಶಪಡಿಸಿಕೊಂಡರು. ಹೀಗೆ ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ವಿರೋಧಪಡಿಸಿದಂತಹ ಜುನಾಗಢ ಸಹ ಭಾರತ ಸೈನಿಕರಿಂದ, ವಲ್ಲಭಾಯ್ ಪಟೇಲರ ದಿಟ್ಟತನದಿಂದ ಜುನಾಗಢ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನಗೊಂಡಿತು. ಹೀಗೆ ಭಾರತ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪಾತ್ರ ಪ್ರಮುಖವಾಗಿತ್ತು ಎನ್ನುವುದಕ್ಕೆ ಕಾಶ್ಮೀರ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿದ್ದು, ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿದ್ದು ಪ್ರಮುಖವಾಗಿದೆ. ಈ ಎರಡು ಸಂಸ್ಥಾನಗಳ ನಂತರ ಮೂರನೇ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ. ಭಾರತ ಮಧ್ಯದಲ್ಲಿರುವಂತಹ ಹೈದರಾಬಾದ್ ಸಂಸ್ಥಾನ ಸಹ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಒಂದು ಸಂಸ್ಥಾನ. ಅಂತಹ ಹೈದರಾಬಾದ್ ಸಂಸ್ಥಾನವನ್ನು ಸಹ ಮುಂದಿನ ದಿನಗಳಲ್ಲಿ ವಲ್ಲಭಾಯ್ ಪಟೇಲ್ ಪೊಲೀಸ್ ಕಾರ್ಯಾಚರಣೆ, ಸೈನಿಕ ಕಾರ್ಯಾಚರಣೆ ಮಾಡುವ ಮೂಲಕ ಹೈದರಾಬಾದ್ ಸಂಸ್ಥಾನವನ್ನು ಸಹ ಭಾರತ ಒಕ್ಕೂಟಕ್ಕೆ ವಿಲೀನಗೊಳಿಸಿದ್ದಾರೆ. ನಾವು ಮುಂದಿನ ತರಗತಿಯಲ್ಲಿ ಹೈದರಾಬಾದ್ ಸಂಸ್ಥಾನ ವಿಲೀನೀಕರಣದ ಬಗ್ಗೆ ಹೇಳ್ತೇವೆ. ಹೀಗೆ ಭಾರತ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಜವಾಬ್ದಾರಿ ಹೊತ್ತಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಹುಸಂಖ್ಯಾತ ದೇಶೀಯ ಸಂಸ್ಥಾನಗಳನ್ನು ಮಾತುಕತೆ ಮೂಲಕ ಅವರ ಮನವೊಲಿಸಿ ವಿಲೀನೀಕರಣಗೊಳಿಸಿಕೊಂಡಾಗ 3 ಸಂಸ್ಥಾನಗಳು ಮಾತ್ರ ಭಾರತ ಒಕ್ಕೂಟಕ್ಕೆ ಸೇರುವುದಿಲ್ಲವೆಂದು ವಿರೋಧ ವ್ಯಕ್ತಪಡಿಸಿದಾಗ ಕಾಶ್ಮೀರ ಸಂಸ್ಥಾನವನ್ನು ಮತ್ತು ಜುನಾಗಢ ಸಂಸ್ಥಾನವನ್ನು ದಿಟ್ಟತನದಿಂದ ವಲ್ಲಭಾಯ್ ಪಟೇಲ್ ಕಾರ್ಯಾಚರಣೆ ಮೂಲಕ ಆ ಸಂಸ್ಥಾನಗಳನ್ನು ವಶಪಡಿಸಿಕೊಂಡು ಭಾರತ ಒಕ್ಕೂಟಕ್ಕೆ ವಿಲೀನಗೊಳಿಸಿದರು.